ಧಾರವಾಡ ನಗರದಲ್ಲಿ ಒಳಚರಂಡಿಯ ಸಮಸ್ಯೆ ತಲೆದೂರಿದ್ದು, ಸುಭಾಷ್ ರಸ್ತೆಯಲ್ಲಿ ಕಳೆದ ಹಲವು ದಿನಗಳಿಂದ ಚರಂಡಿಯ ನೀರು ಹೊರಹರಿದು ದುರ್ವಾಸನೆ ಆವರಿಸಿಕೊಂಡಿದ್ದು, ಸ್ಥಳೀಯ ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿದಿನವೂ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡುವುದೇ ಕಷ್ಟವಾಗಿದೆ ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಫೋನ್ ಕರೆ ಮಾಡಿದರೂ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂಬುದು ಅವರ ಆರೋಪ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ದುರ್ವಾಸನೆ ರಸ್ತೆ ತುಂಬಾ ವ್ಯಾಪಿಸುತ್ತಿದೆ. ಇದರಿಂದ ಸಾರ್ವಜನಿಕರು ಕೂಡ ಓಡಾಡಲು ತೊಂದರೆ ಅನುಭವಿಸುತ್ತಿದ್ದು, ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಆತಂಕ ಹೆಚ್ಚಾಗಿದೆ. ಗ್ರಾಹಕರು ಸಹ ದುರ್ವಾಸನೆಯಿಂದ ದೂರ ಉಳಿಯುತ್ತಿರುವ ಕಾರಣ ವ್ಯಾಪಾರದಲ್ಲಿ ಭಾರಿ ಕುಸಿತ ಉಂಟಾಗುತ್ತಿದೆ. ಸ್ಥಳೀಯ ವ್ಯಾಪಾರಸ್ಥರು ಆರೋಪಿಸಿದ್ದಾರೆ. ಇನ್ನಾದರೂ ಮಹಾನಗರ ಪಾಲಿಕೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸುಭಾಷ್ ರೋಡ್ ಮೇನ್ ಸರ್ಕಲ್ ಐತಿ. ಒಳಚಂಡಿಗೆ ತುಂಬಕ್ಕೆ ಹೋಗುವುದು ಒಂದು 20 ದಿವಸ ಸರ್ ಹೇಳಕತ್ತಾರ. ಇವತ್ತು ನಾಳೆ ಮಾಡ್ತಾನೆ ಅಂತಾರೆ. ಕಾರ್ಪೊರೇಟರ್ ಹೇಳಿದ್ರೆ ಕಾರ್ಪೊರೇಟರ್ ರಿಕ್ಸ್ ತಗೊಳತ್ತಾರಲ್ಲ. ಇದು ವಾಸನೆ ನೋಡಿದ್ರೆ ಕಸ್ಟಮರ್ ಬರಾಕ್ತಾರಲ್ಲ. ಒಂದು ದೊಡ್ಡ ಮಳೆ ಬಂದರೆ ಒಳಗೆ ಸಂಬರ್ಪುರ ಒಳಗೆ ಅಂಗಡಿಯಾಗ ಬರ್ತೈತಿ. ಕಂಪ್ಲೇಂಟ್ ಮಾಡಿದ್ರೆ ಬರ್ತಾರೆ, ಹೋಗಿಬಿಡ್ತಾರೆ ಸರ್. ಸ್ವಲ್ಪ ಸ್ವಚ್ಛಾಗಿ ಅಂತಾರೆ. ಇದಕ್ಕೆ ಏನು ಮಾಡ್ಬೇಕು ಹೇಳಿ ಸಾಕಾಗ್ಬಿಟ್ಟೈತಿ. ದಿನ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತೊಗೊಳತ್ತಾರಲ್ಲ. ಅಲ್ಲಿ ಒಳಚಂಡಿ ತೆಗಾತಾರೆ, ಬಂದು ನೋಡ್ರಿ ಅಲ್ಲಿ ಅನ್ನತ್ತಾರೆ. KCC ಬ್ಯಾಂಕ್ ಕಡೆ ಇನ್ನೂ ಮಟ್ಟ ಏನಿಲ್ಲ. ಅಂಗಡಿಗೆ ರಾಡಿ ಬಂದ್ರೆ ಇದು ಹೊಲಸ ರಾಡಿ ಸರ್. ಏನೇನು ಬರ್ತೀವಿ ನೋಡಕ್ಕೆ ಬರೋಂಗಿಲ್ಲ. ಗಿರಾಕಿನ ಬರಾಕ್ತಾರಲ್ಲ. ವ್ಯಾಪಾರ ಮಾಡಿ ಪದ್ಧತಿ ಐತಿ. ಒಂದು ದೊಡ್ಡ ಮಳೆ ಬಂದ್ರೆ ಅಂಗಡಿಯಾಗ ನೀರು ಸರ್. ಇಲ್ಲ ವಾಸನೆ ಎಷ್ಟೈತಿ ನೋಡ್ರಿ, ನೀವು ನೋಡ್ರಿ. ಅದು ವಾಸನೆ ನೋಡಿದ ಕಸ್ಟಮರ್ ಬರೋಂಗಿಲ್ಲ ಸರ್. ಇಲ್ಲಿ ಎಷ್ಟಂತ ಕಂಪ್ಲೇಂಟ್ ಕೊಡ್ಬೇಕು ಇವರಿಗೆ? ಏನು ಮಾಡ್ಬೇಕು ರೀ ಸರ್? ಇಲ್ಲಿ ಕಸ್ಟಮರ್ ಅದು ವಾಸನೆ ನೋಡಿದ್ರೆ ಎಲ್ಲಿ ಏನೇನು ಬರ್ತೈತಿ ನಮ್ಗೆ ಏನು ಗೊತ್ತಾಗಲ್ಲ. ಅದು ಮಳೆ ಬಂದರೆ ಮೇಲೆ ಟಾಪ್ ಎದ್ದು ಬಿಡ್ತೈತಿ. ಅದು ಏನು ಮಾಡ್ಬೇಕು ಏನಿಲ್ಲ. ಅದು ಲಘು ಅರ್ಜೆಂಟ್ ಮಾಡಕ್ಕೆ ಹತ್ತಿರದ. ಈಗ 20 ದಿವ್ಸದ ನೀರು ಹೊಂಟೈತಿ. ಈಗ ಏನು ಮಾಡ್ಬೇಕು ನೋಡ್ರಿ? ಅದು ಹೊಲಸನು ಅದ್ರ ನಾಡಿ ನೋಡ್ರಿ ಸರ್. ಅದು ನಾಡಿ ನೋಡಿದ್ರೆ ಏನು ಮಾಡ್ತಿರೋರು? ಯಾರಿಗೆ ಹೇಳ್ಬೇಕು ಗೊತ್ತಾಗಲ್ಲ. ಎಲ್ಲರೂ ಅಂಗಡಿಯಾಗ ಹೇಳತ್ತಾರೆ. ಈಗ ಯಾರು ಬರಾಕ್ತಾರ, ಬರ್ತೀರಿ ನೋಡ್ತೀರಿ ಮಾಡ್ತೀರಿ ಅಂತ ಹೋಗಿ ಬಿಡತ್ತಾರ. ಮತ್ತೇನಿಲ್ಲ ಸರ್. ಏನೈತಿ ಲಘು ಆದಷ್ಟು ಮಾಡ್ಕೊಡ್ಬೇಕು. ನಾವು ಸೂಪರ್ ಸೇಲ್ ಅರ್ಬಿ ಟೆಷನಿನ ಅಂಗಡಿ ಐತಿರ್ಲಿ. ಸುಭಾಷ್ ಟೆಷನ್ ಅಂಗಡಿ ಐತಿ. ಸೂಪರ್ ಸೇಲ್ ಅಂಗಡಿ ಹೆಸರು ಸೂಪರ್ ಸೇಲ್. ದೊಡ್ಡ ಮಳೆ ಬಂದ್ರೆ ಒಳಗೆ ನೀರು. ಈಗ ಹೇಳಿ ಸಾಕಾಗ್ಬಿಟ್ಟೈತಿ. ಈಗ ಏನು ಮಾಡ್ಬೇಕು? ಮುಂದೆ ಏನು ಕಾರ್ಮ ತೆಗಬೇಕು ನೀವು ಹೇಳ್ರಿ. ಈಗ ನಂದು ಹೆಸರು ನೂರ್ ಅಹಮದ್ ರೀ. ಡಾಕ್ಟರ್ YA ನಿರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಅಲ್ಲದೆ BSc ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು BSS ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ. ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, PB ರಸ್ತೆ, ಧಾರವಾಡ. 20 ದಿವಸ ಸರ್ ನಾವು ಕಂಪ್ಲೇಂಟ್ ಕೊಟ್ಟು ಅಧಿಕಾರಿಗಳು ಬರ್ತಾರ, ನೋಡ್ತಾರ, ಹೋಗ್ತಾರ. ಅದು ಇನ್ನೂ ಮಟ್ಟ ಕೆಲಸ ಆಗಿಲ್ಲ. ಆನಂತರ ಇಲ್ಲಿ ಏನಾಗಿದೆ ಸಾಯಂಕಾಲ ಅಲ್ಲ ಅಂತಂತಂದ್ರೆ ಫುಲ್ ಎಲ್ಲ ಮಳೆ ಆತಂತಂದ್ರೆ ನೀರೆಲ್ಲ ಒಳಗೆ ಹೋಗ್ಬಿಡ್ತಾವೆ. ಆನಂತರ ಸೊಳ್ಳೆ ಅಂತೂ ಈ ಟೈಮ್ಗೆ ಭಾಳ ಆಗ್ಬಿಟ್ಟಾವೆ. ಅಧಿಕಾರಿಗಳು ತಂದ್ರೂ ಇದು ಮಾಡಲ್ಲ. ಈ ಸ್ಮೆಲ್ಲಿಗಂತೂ ಇಲ್ಲಿ ನಮ್ಗೆ ಕೊಡೋಕ್ಕಾಗವಲ್ದು. ವ್ಯಾಪಾರ ಮಾಡೋಕ್ಕೂ ಆಗವಲ್ದು, ಕೊಡೋಕ್ಕೂ ಆಗವಲ್ದು. ಸೊಳ್ಳೆ ಕಾಟ ಒಂದು ಬೇರೆ ಭಾಳ ಇದ್ರಲಿಂತ್ರ ಮತ್ತು ನಮಗೆ ಸೈಡ್ ಎಫೆಕ್ಟೂ ಆಗತ್ತಾವೆ ಸೊಳ್ಳೆಲಿಂತ್ರ. ಆದಷ್ಟು ಒಂದು ಸ್ವಲ್ಪ ದೊಡ್ಡ ಬಂದು ಮಾಡಿದ್ರೆ ಚಲೋ ಆಗತ್ತೆ. ನಂದು ದಾವಲ್ ಸಾಬ್ ನದಾಫ್ ಅಂತ. ಇದು ವಿವೇಕಾನಂದ ಸರ್ಕಲ್, ಸುಭಾಷ್ ರೋಡ್. ಇಲ್ಲಿ ಚಂಬರ್ ಹೊಡೆದು 20 ದಿನ ಆಯಿತು. ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗತ್ತೆ. ದಿನ ಇದರ ಸ್ಮೆಲ್ ತೊಗೊಳೋದು, ಊಟ ಹೋಗೋದಿಲ್ಲ. 2 ಹೊತ್ತು ಇದೇ ಸ್ಮೆಲ್ ಇರುತ್ತದೆ. ಕಸ್ಟಮರು ಬರಾಕತ್ತಿಲ್ಲ. ನಮ್ದು ಇರೋದು ಸಣ್ಣ ಅಂಗಡಿ. ಇದರ ಮೇಲೆ ಉಪಜೀವನ. 20 ದಿನ ಆಯಿತು. ಕಂಪ್ಲೇಂಟ್ ಮಾಡಿನೂ ಆಯ್ತು 20 ದಿನ. ಒಂದು ಸಲ ಬಂದು ಅಷ್ಟೇ ಚೆಕ್ ಮಾಡಿ ಹೋಗ್ಯಾರ. ಇನ್ನೂ ಮಟ್ಟ ಬಂದಿಲ್ಲ ಇದು ನೋಡಲಿಕ್ಕೆ. ದುರ್ವಾಸನೆ ನಿಲ್ಲಕ್ಕಾಗಲ್ಲ ರೀ ಸರ್. ಮಾಸ್ಕ್ ಹಾಕೊಂಡು ನಿಲ್ಬೇಕು ನಾವಿಲ್ಲಿ. ಫೋನ್ ನಂದೇ ಆಗೈತೆ. ನಾನೇ ಕಂಪ್ಲೇಂಟ್ ಫಸ್ಟ್ ಕೊಟ್ಟಿದ್ದು. 20 ದಿನದ ಮೇಲೆ ಆಯ್ತು ಕೊಟ್ಟು. ಬಂದು ಅದಾದಮೇಲೆ 7-8 ದಿನದ ಮೇಲೆ ಬಂದು ನೋಡಿದ್ದು. ಇನ್ನೂ ಮಟನೂ ಬಂದಿಲ್ಲ. ಒಂದು ಕ್ಲಿಯರ್ ಮಾಡೋಕೆ ಗುದ್ದಾಡಿದ್ರು, ಆಗಲಿಲ್ಲ ಅನ್ನೋತ್ಲೆ ಆಮೇಲೆ ಬಂದೇ ಇಲ್ಲ. ಮಂಜುನಾಥ್ ಕರಿಗಾರ್. ಸುಭಾಷ್ ರೋಡ್ ವಿವೇಕಾನಂದ ಸರ್ಕಲ್ನಿಂದ ಇದು ಚಂಬರ್ ಪ್ರಾಬ್ಲಮ್ ನಡೆದದ ರೀ. ಇಷ್ಟು ದಿವ್ಸಲಿಂದ 15-20 ದಿವಸ ಆತು ರೀ. ಜನರಿಗೆ ಎಲ್ಲರಿಗೆ ತ್ರಾಸ ಆಗೋವಂಥದ್ದು. ದಯವಿಟ್ಟು ಸ್ವಲ್ಪ ಇದೆಲ್ಲ ಏನಿದ್ದು ನಮಗೆ ಇದ್ರದ್ದು ಸಿಚುವೇಶನ್ ತೆಗೆದುಕೊಡ್ರಿ. ಕಂಪ್ಲೇಂಟ್ ಎಷ್ಟು ಸರಿ ಮಾಡಿದ್ದೇವೆ ನಾವು, ಮತ್ತು ಏನು ಅದಾದ ರೆಸ್ಪಾನ್ಸ್ ಇಲ್ಲ. ಜನ ಎಲ್ಲ ತುಳದ ಕ್ಯಾಸ್ ಒಳಗೆ ಬರ್ತಿದ್ದಾರೆ. ಎಲ್ಲ ಟೋಟಲ್ ಜನಕ್ಕೆ ಎಲ್ಲ ನಮಗೆ ತ್ರಾಸ ಆಗೋವಂಥದ್ದು. ಇದನ್ನು ಸಂಸ್ಥೆಗಳಿಗೂ ಎಲ್ಲ ತ್ರಾಸ ಆಗೋವಂಥದ್ದು. ಎಲ್ಲ ಜನರಿಗೆ ಉಸಿರಾಟಿಗೆ ಪ್ಲಸ್ ಬಿಸ್ನೆಸ್ ರೂಟ್ ಎಲ್ಲ ನಮಗೆ ಇಲ್ಲೇ ಫ್ಲಾಪ್ ಆಗಿಬಿಟ್ಟೈತೆ. ಇದು ದಯವಿಟ್ಟು ನಾವು ಕೇಳ್ತೇವೆ, ಸ್ವಲ್ಪ ಏನಿದ್ದಿದೆ ನಮಗೆ ಕ್ಲಿಯರ್ ಮಾಡಿ ಕೊಡ್ರಿ. ಇದು ವ್ಯಾಪಾರ ಯಾವ ರೀತಿ? ವ್ಯಾಪಾರ ಎಕ್ದಮ್ ಬಂಪ್ ಐತಿ ರೀ. ಎಕ್ದಮ್ ಏನೂ ಇಲ್ಲ, ಜನನೇ ಬರೋಕ್ಕೆ ತಯಾರಿಲ್ಲ. ಎಲ್ಲ ವಾಸನೆ ಸಂಬಂಧ ಇದೆಲ್ಲ ತ್ರಾಸ ಐತ್ರಿ ಸರ್. ಹಿಂಗಾಗಿ ಇದು 15-20 ದಿವಸ ಆಯ್ತು ಸರ್.
ಈಗ ಅಧಿಕಾರಿಗಳು ಗಮನ ಕೊಟ್ಟಿದ್ದೀವಿ. ಹಾಂ ಕೊಟ್ಟಿದ್ದೀರಿ ರೀ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಬರ್ತೇವೆ ಅಂತಾರೆ ಬರೋಂತಿಲ್ಲ ರೀ ಇನ್ನೂ ಅಂತ ಬರ್ತೇವೆ ಅಂತಾರೆ ಇನ್ನೂ ಏನು ಮಠ ಇದೆ ಇಲ್ಲಿಂದ ಫೋನ್ ಮಾಡ್ತೇವೆ ರೀ ಕಾರ್ಪೊರೇಷನ್ಗೆ ಅವರೆಲ್ಲ ಇದನ್ನು ಮಾಡ್ತೇವೆ ಸರ್. ಕಂಪ್ಲೇಂಟ್ ಇದ್ದೀನಿ ಎಲ್ಲ ಕಾರ್ಪೊರೇಷನ್ ಹುಬ್ಳಿದೂ ಇದನ್ನು ಮಾಡಿದ್ದೆವು ಪ್ಲಸ್ ಇಲ್ಲೇ ಇದ್ದು ಕಂಪ್ಲೇಂಟ್ ಇದನ್ನು ಮಾಡಿದ್ದೆವು. ಬಂದು ಈಗ ಬರೀ ಒಂದು 2 ಸರಿ ಬಂದು ನೋಡಿ ಹೋದ್ರೆ ಆಮೇಲೆ ಇನ್ನೂವರೆಗೆ ಏನಾಗಿಲ್ಲ. ಹಿಂಗೆ ಐತಿ ಭಾಳ ತ್ರಾಸಾಗವಂಥದ್ದು. ಏನಿದೆ ನಮ್ಮ ಬೇಡಿಕೆಗಳು ಏನು ರೀ? ನಮ್ಮ ಬೇಡಿಕೆಗಳಂದ್ರೆ ಇದೆಲ್ಲ ನಮ್ಗೆ ಕ್ಲಿಯರ್ ಮಾಡಿ ಕೊಡ್ಬೇಕು ರೀ. ಜನರಿಗೆಲ್ಲ ಟೋಟಲ್ ಬಿಸ್ನೆಸ್ಸೇ ಫ್ಲಾಪ್ ಆಗ್ಯಾವ ರೀ. ಯಾರೂ ಬರೋಂತಿಲ್ಲ ಇಲ್ಲಿ. ವಾಸನೆ ಭಯಂಕರ ಫುಲ್ ತ್ರಾಸಾಗವಂಥದ್ದು ರೀ. ನಮ್ಮ ಹೆಸರು ಮೈನುದ್ದೀನ್ ಅಂತ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.